ಸಮಾಧಾನ ಮಾಡ್ಕೊಳ್ಳಿ ಭೂಮಿಕಾ. ಅಮ್ಮ ಆದಷ್ಟು ಬೇಗ ಹುಷಾರಾಗ್ತಾರೆ. ಡಾಕ್ಟರ್ ಹೇಳಿದ್ರಲ್ಲ, ಗಾಬರಿ ಆಗುವಂಥದ್ದೆಲ್ಲ ಏನೂ ಇಲ್ಲ. ಅಕ್ಕರೆ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಟ್ಟು ಅಳ್ತಾ ಇದ್ದೀರಾ? ಏನೂ ಆಗಿಲ್ಲ ಅಲ್ವಾ? ನೀವು ಹೀಗೆ ಅಳ್ತಾ ಕೂತ್ಕೊಂಡ್ಬಿಟ್ರಿ ನನಗೆ ಕಷ್ಟ ಆಗುತ್ತೆ. ಅಲ್ಲ, ನನಗೆ ಸಮಾಧಾನ ಮಾಡಿದವ್ರು ನೀವೇ ಹೀಗೆ ಕೂತ್ಕೊಂಡ್ರೆ ಎಷ್ಟು ಸರಿ ಹೇಳಿ? ನನಗೆ ಅತ್ತೆ ಸ್ಥಿತಿ ಯೋಚನೆ ಮಾಡಿದ್ರೇನೆ ತುಂಬಾ ಬೇಜಾರಾಗುತ್ತೆ ಗೊತ್ತೊಬ್ಬರು. ಅವ್ರು ನನ್ನನ್ನು ತಡೆಯೋದಕ್ಕೆ ಎಷ್ಟು ಪ್ರಯತ್ನ ಪಟ್ರು ಗೊತ್ತಾ? ನನಗದು ಅರ್ಥನೇ ಆಗ್ಲಿಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾನೆ ಇರ್ಲಿಲ್ಲ. ಈ ಥರ ಆಗುತ್ತೆ ಭೂಮಿಕಾ. ಎಷ್ಟೋ ಸತಿ ಅಮ್ಮ ನನಗೂ ಏನೋ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಬಟ್ ನನಗೆ ಅರ್ಥ ಆಗಲ್ಲ, ಏನ್ ಮಾಡಕ್ಕಾಗತ್ತೆ ಹೇಳಿ? ಗೌತಮ್ ಅವರೇ, ಅತ್ತೆ ಬದಲು ನಾನು ಅಲ್ಲಿ ಹೋಗಿದ್ದಿದ್ರೆ ಏನ್ ಬೇಕಾದ್ರೂ ಆಗ್ಬೋದಿತ್ತು. ನಮ್ಮ ಮಗುಗೆ ಹೆಚ್ಚು ಕಮ್ಮಿ ಆಗ್ಬೋದಿತ್ತು. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಮೈ ತಣ್ಣಗಾಗುತ್ತೆ. ಈಗ ಆ ಥರದ್ದೆಲ್ಲ ಏನೂ ಆಗಿಲ್ವಲ್ಲ, ಬಿಟ್ಬಿಡಿ ಅದನ್ನ. ನಿಜ, ಆ ರೀತಿ ಏನೂ ಆಗಿಲ್ಲ. ದೇವರೇ ಅತ್ತೆ ರೂಪದಲ್ಲಿ ಬಂದು ನಮ್ಮ ಮಗುನ ಕಾಪಾಡಿರೋದು. ನನಗಾಗ್ಬೇಕಿದ್ದ ಅಪಾಯನ ಅತ್ತೆ ತಂದ್ಮೇಲೆ ತಂದ್ಕೊಂಡ್ರು. ಎಷ್ಟೇ ಆದ್ರೂ ತಾಯಿರೋದೇ ಅಲ್ವಾ, ನಮಗೋಸ್ಕರ ಮಿಡಿತಾನೆ ಇರುತ್ತೆ. ಅಪ್ಪ ಹೇಳೋದು ನಿಜ, ಅತ್ತೆ ಪುಣ್ಯಾತ್ಮರು. ಅವ್ರು ಬರೀ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅವರು ಆ ಶಕ್ತಿ ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ. ನಮ್ ಕೇಳಿ, ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಅಕ್ಕಾರೆ ಸಮಾಧಾನ ಮಾಡ್ಕೊಳ್ಳಿ. ಬಾಬಾರ್ ಹೇಳ್ತಾ ಇರೋದು ದಿಟ್ಟನೇ ಅಲ್ವೇ? ಏನೋ ದೊಡ್ಡದಾಗ ಆಗ್ಬೇಕಾಗಿರೋದು ಸಣ್ಣದಲ್ಲಿ ಹೋಯ್ತು ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ನೀವು ಅಳ್ಬೇಡಿ. ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಒಂದ್ಸಲಿನಾದ್ರೂ ಅಮ್ಮ ಫೋನ್ ಮಾಡ್ತಾ ಇದ್ದಾಳೆ ಅಂತ ರಿಸೀವ್ ಮಾಡಬಾರ್ದಾ? ಎಲ್ರಿ ಹೋಗಿರ್ಬೋದು ಅವನು? ಫ್ರೆಂಡ್ಸ್ ಮನೆಗೆ ಏನಾದರೂ ಹೋಗಿರ್ಬೋದಾ? ಅವನ ಫ್ರೆಂಡ್ಸ್ ನಮಗೆ ಗೊತ್ತಿಲ್ವ ಮಂದಾಕಿನಿ. ಇರೋದು 3 ಮತ್ತೊಂದು ಜನ. ಅವ್ರನ್ನೆಲ್ಲ ವಿಚಾರಿಸಿದಾಯ್ತು, ಅವನಲ್ಲಿಗೆಲ್ಲೂ ಹೋಗಿಲ್ಲ. ಫ್ರೆಂಡ್ ಮನೆಗೂ ಹೋಗಿಲ್ವಾ? ಹಾಗಾದ್ರೆ ಇನ್ನೆಲ್ಲಿ ಹೋಗಿರ್ಬೋದು ಇವನು? ಯಾವ್ದಾದ್ರೂ ರಿಲೇಟಿವ್ಸ್ ಮನೆಗೆ ಹೋಗಿರ್ಬೋದಾ ಅಂತ? ಅದು ಸಾಧ್ಯ ಇಲ್ಲ ಬಿಡಿ. ಅವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅವನಿಗೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾವುದಾದ್ರೂ ಹೋಟ್ಲಲ್ಲಿ ರೂಮ್ ಗೀಮ್ ಮಾಡ್ಕೊಂಡಿದ್ದಾನ ಅಂತ ನನಗೂ ಹಾಗೆ ಅನ್ನಿಸ್ತಾ ಇದೆ. ನಮ್ಮ ಮೇಲಿನ ಕೋಪಕ್ಕೆ ಅಲ್ಲೇ ಎಲ್ಲೋ ಇರ್ತಾನೆ. ಆದರೂ ನಂಗೆ ಯಾಕೋ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ರೀ. ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಮಂದಾಕಿನಿ? ಅವನು ಎಲ್ಲೇ ಇದ್ರೂ ಆರಾಮಾಗಿರ್ತಾನೆ. ಈಗ ಮೊದಲು ಹಾಗಲ್ವಲ್ಲ, ಅವನ ಹತ್ರ ತುಂಬ ದುಡ್ಡಿದೆ. ಇದಾಗೋದೇ ಹೀಗೆ. ನಾವೇನಾದರೂ ಸ್ವಲ್ಪ ಹೇಳಿಬಿಟ್ರೆ ಕೋಪ ಬಂದ್ಬಿಡುತ್ತೆ, ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದು ಬಿಡುತ್ತೆ. ಇದನ್ನೇ ಮಾಡೋ ಕೆಲಸಕ್ಕೆ ತೋರಿಸಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಮಾವ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಜೀವ ಒಳ್ಳೆಯವನೇ, ಆದರೆ ಇತ್ತೀಚೆಗೆ ಸ್ವಲ್ಪ ಲೂಸ್ ಥರ ಆಡ್ತಾ ಇದ್ದಾನೆ ಅಷ್ಟೇ. ನಾವೆಲ್ಲರೂ ಸೇರಿ ಅವನಿಗೆ ಟೈಟ್ ಮಾಡಿದ್ರೆ ಸರಿ ಹೋಗ್ತಾನೆ. ಇರಿ, ಇನ್ನೊಂದ್ಸರಿ ಕಾಲ್ ಮಾಡಿ ನೋಡ್ತೀನಿ, ಅಟ್ಲೀಸ್ಟ್ ಈಗ ಅದು ರಿಸೀವ್ ಮಾಡ್ತಾನ ಅಂತ. ಕಾಲ್ ಪಿಕ್ ಮಾಡ್ತಿಲ್ಲ ಮಾವ. ಮಾಡೋದು ಇಲ್ಲ, ಬೇಕಂತಾನೆ ಹೇಗೆ ಮಾಡ್ತಾರೋದು ಅವನು. ನಮ್ಗೆ ಅಯ್ಯೋ ಅನ್ಸೋದಿಕ್ಕೆ ಅಲ್ಲ, ತಪ್ಪು ಮಾಡೋದು ಅವನು. ನಾವ್ಯಾಕೆ ತಲೆ ತಗ್ಗಿಸ್ಬೇಕು? ನೋಡು ಮಂದಾಕಿನಿ, ನಾನು ಅವನಿಗೆ ಫೋನ್ ಮಾಡೋದಿಲ್ಲ. ನೀನೂ ಮಾಡಬೇಡ ಕಂದ, ನೀನೂ ಮಾಡಬೇಡ. ರೀ, ಏನೂ ಸಮಸ್ಯೆ ಆಗೋದಿಲ್ಲ ತಾನೆ? ಏನೂ ಆಗಲ್ಲ ಮಂದಾಕಿನಿ. ಅವನೇನು ಈಗ ಚಿಕ್ಕ ಮಗು ಅಲ್ಲ, ದೊಡ್ಡವನಾಗಿದ್ದಾನೆ. ಎಲ್ಲಿ ಬೇಕಾದ್ರೂ ಇರ್ತಾನೆ ಆರಾಮಾಗೆ. ಅದು ಅಲ್ಲದೆ ಈಗ ಮೊದಲ ಥರ ಅಲ್ಲವಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಬೇರೆ ಅವನು. ಸ್ಟೇಟಸ್ ತಕ್ಕನಾಗಿರ್ಬೇಕು, ಅಂಥ ಜಾಗದಲ್ಲೇ ಇರ್ತಾನೆ ಬಿಡು. ನಾವಾಗೆ ಮೈ ಮೇಲೆ ಬಿದ್ದು ಫೋನ್ ಮಾಡಿದ್ರೆ ನಾವು ವೀಕ್ ಆಗಿದ್ದೀವಿ ಅಂತ ಅನ್ಕೋತಾನೆ. ಕೋಪ ತೋರಿಸ್ತಾನೆ, ಸ್ಕೋಪ್ ತಗೊಳ್ತಾನೆ. ಅದಕ್ಕೆ ನಾವ್ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಗಾದೆನೇ ಇಲ್ವಾ, ಅಹಂಕಾರಕ್ಕೆ ಉದಾಸೀನ ಮದ್ದು ಅಂತ. ಇಂಥವ್ರನ್ನ ನೆಗ್ಲೆಕ್ಟ್ ಮಾಡಬೇಕು, ಆಗಲೇ ಅವ್ರ ದಾರಿಗೆ ಬರೋದು. ಅದು ಕರೆಕ್ಟೇ. ನೀವು ಕೋಪದಲ್ಲಿ ಮನೆ ಬಿಟ್ಟು ಹೋದಾಗ ನಾನು ಹೀಗೆ ತಾನೇ ಮಾಡ್ತಾ ಇದ್ದಿದ್ದು. ಹೌದು ಕಂದ, ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದಾಗ ನಾನು ಕೇರೇ ಮಾಡ್ತಾ ಇರಲಿಲ್ಲ. ಫೋನು ಇಲ್ಲ, ಮೆಸೇಜು ಇಲ್ಲ, ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ಅಂತ ಬಿಟ್ಬಿಡ್ತಿದ್ದೆ. ಹೌದಾ ಅತ್ತೆ? ಹೌದಮ್ಮ, ಏನೊಂದು ಮಾತು ಹೇಳಂಗಿಲ್ಲ. ಉಪ್ಪಂತ ಕೋಪ ಮಾಡ್ಕೊಂಡು ಹೋಗಿ ತೋಟದ ಮನೇಲಿ ಕೂತ್ಕೊಂಡ್ಬಿಡೋರು.
ನೀವು ನಮಗೆಲ್ಲ ಧೈರ್ಯ ಹೇಳೋರು, ಸಮಾಧಾನ ಹೇಳೋರು, ನೀವೇ ಹೀಗೆ ಡಲ್ ಆಗಿ ಕೂತಿದಾರಲ್ಲ, ಸರಿನಾ ಇದು? ನೀವು ಈ ರೀತಿ ಡಲ್ ಆಗ್ಬಿಡಿ, ವೀಕ್ ಆಗ್ಬಿಡಿ, ಆಮೇಲೆ ನಾವು ವೀಕ್ ಆಗ್ಬಿಡ್ತೀವಿ ಅಷ್ಟೇ. ನೋಡಿ, ಇಂಥ ಟೈಮ್ನಲ್ಲಿ ನೀವು ಯಾವುದನ್ನು ಅತಿಯಾಗಿ ಮನಸ್ಸು ಹಚ್ಕೋಬಾರ್ದು ಅಲ್ವಾ? ಆದ್ರೂ ನನ್ನಿಂದ ಹೀಗೆಲ್ಲ ಆಯ್ತು ಅಂತ ನೋವಾಗುತ್ತಲ್ವಾ? ಇರ್ಲಿ ಬಿಡಿ, ಈಗೇನು ಆಗ್ಬಾರ್ದಾಗಿಲ್ವಲ್ಲ, ಇಷ್ಟಕ್ಕೆ ಮುಗೀತಲ್ಲ, ಸಮಾಧಾನ ಪಟ್ಕೊಳ್ಳಿ. ಇದರಲ್ಲಿ ನಿಮ್ಮ ತಪ್ಪೇನು ಇಲ್ಲ ಭೂಮಿಕಾ, ಇದೊಂದು ಆಕಸ್ಮಿಕ ಅಷ್ಟೇ. ನೋಡಿ, ನೀವು ಕೊರ್ಗಿ ನಿಮ್ಮ ಮನಸ್ಸಿಗೆ, ದೇಹಕ್ಕೆ ಯಾಕೆ ಶಿಕ್ಷೆ ಕೊಟ್ಕೋತೀರಾ? ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಅದ್ ಹೇಗಾಗುತ್ತೆ ಗೌತಮವ್ರೆ? ಮೊದ್ಲೇ ಅತ್ತೆ ಸ್ಥಿತಿ ಸರಿಗಿಲ್ಲ ಅಂಥದ್ರಲ್ಲಿ ನನ್ನನ್ನು ತಪ್ಸೋದಕ್ಕೆ ಹೋಗಿ ಅವರು ಅಪಾಯನ ತನ್ಮೇಲೆ ತಂದು ಹಾಕೊಂಡ್ರು ಅಂತ ಅನ್ಸುತ್ತೆ. ಇದೆಲ್ಲ ನನ್ನಿಂದಾನೇ ಆಗ್ತಿರೋದು. ನಂಗೆ ಎಷ್ಟು ಗಿಲ್ಟಿ ಫೀಲ್ ಆಗ್ತಿದೆ ಗೊತ್ತಾ? ನೀವು ನನಗೆ ಹೇಳಿ ನನಗಿಂತ ಸೆನ್ಸಿಟಿವ್ ಆಗ್ತಾ ಇದ್ದೀರಾ ಭೂಮಿಕಾ. ಈಗಾಗಿದ್ರಲ್ಲಿ ನೀವು ಬರೀ ನೆಪ ಅಷ್ಟೇ, ನೀವೇ ಕಾರಣ ಅಲ್ಲ. ಅಮ್ಮನಿಂದ ಒಂದು ದೊಡ್ಡ ಅನಾಹುತ ಆಗೋದು ತಪ್ಪಿತು. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಇಡೀ ದಿವಸ ಬೇಜಾರಾಗ್ತಾನೆ ಇರುತ್ತೆ. ಊಟ, ತಿಂಡಿ, ನಿದ್ದೆ ಎಲ್ಲದರ ಮೇಲೂ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಬಟ್ ಗೌತಮ್ ಅವರೇ, ನಮ್ಮ ಮನೇಲಿ ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ಇದು ನಿಜವಾಗ್ಲೂ ಆಕ್ಸಿಡೆಂಟಾ ಅಥವಾ ಯಾರಾದ್ರೂ ಪ್ಲಾನ್ ಮಾಡಿ ಬೇಕು ಅಂತ ಮಾಡಿರೋದಾ? ಈ ಇನ್ಸಿಡೆಂಟು ನನ್ನ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ನೀವು ಬನ್ನಿ, ಬಂದು ರೆಸ್ಟ್ ಮಾಡಿ.